ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ, ನಾನು ನಿಮಗೊಂದು ಹೊಸ ರೀತಿಯ ಮ್ಯಾಂಗೋ ಐಸ್ ಕ್ರೀಮ್ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿರಿ. ಮೊದಲಿಗೆ ಒಂದು ಬಾಣಲೆ ಇಟ್ಟುಕೊಂಡು ಅದಕ್ಕೆ ಅರ್ಧ ಲೀಟ್ರ್ ಹಾಲು ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ರೆ ಜಾಸ್ತಿ ಹಾಲು ಹಾಕೋರಿ, ಇಲ್ಲ ಅಂದ್ರೆ ಅರ್ಧ ಲೀಟ್ರ್ ಹಾಕೋರಿ ಸಾಕು. ಇದು ಹೊಸ ರೀತಿಯ ಮ್ಯಾಂಗೋ ಐಸ್ ಕ್ರೀಮ್ ನೋಡಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಳ್ಳಿ. ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಹಾಲು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಹಾಲು ಗಟ್ಟಿಯಾಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇದಕ್ಕೆ ರುಚಿಗೆ ಸಕ್ಕರೆ ಹಾಕಿಕೊಳ್ಳೋಣ. ಇಲ್ಲಿ ನಾನು ಒಂದು 4 ಸ್ಪೂನ್ನಷ್ಟು ಸಕ್ಕರೆ ಹಾಕಿಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. 4 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೇನೆ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಐಸ್ ಕ್ರೀಮ್ ರೆಸಿಪಿಗಳು, ಕುಲ್ಫಿ ರೆಸಿಪಿಗಳು ಇವೆ ಫ್ರೆಂಡ್ಸ್. ಸಮ್ಮರ್ ಸ್ಪೆಷಲ್ ಸಾಕಷ್ಟು ರೆಸಿಪಿಗಳು ಇವೆ ನೋಡಿ ಫ್ರೆಂಡ್ಸ್. ಒಂದ್ಸಲ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ. ನೀವು ಮೊದಲೇ ನೋಡ್ಕೊಳ್ಬೋದು ಫ್ರೆಂಡ್ಸ್. ಈಗ ನಾನು ಒಂದು ಚಿಟಿಕೆ ಫುಡ್ ಕಲರ್ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ನಿಮ್ಮ ಕಡೆ ಕೇಸರಿ ದಳ ಇದ್ದರೆ ಕೇಸರಿ ದಳ ಹಾಕ್ಕೊಳ್ಳಿ. ನನ್ನ ಕಡೆ ಕೇಸರಿ ಖಾಲಿಯಾಗಿತ್ತು, ಅದಕ್ಕೆ ಫುಡ್ ಕಲರ್ ಹಾಕ್ಕೊಂಡಿದ್ದೇನೆ. ಈ ಹಾಲನ್ನು ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಈಗ ಇದಕ್ಕೆ ಸಣ್ಣಗೆ ಜಜ್ಕೊಂಡಿರುವ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ. ಇದು ರುಚಿಗೆ ಫ್ರೆಂಡ್ಸ್ ಟೇಸ್ಟ್ ಕೊಡುತ್ತೆ ಅಂತ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೇನೆ. ಸಣ್ಣಗೆ ಜಜ್ಕೊಂಡು ಹಾಕೋರಿ, ಅಂದ್ರೆ ರುಚಿ ಚೆನ್ನಾಗಿರುತ್ತೈತಿ. ಈಗ ಇದಕ್ಕೆ 1 ಸ್ಪೂನ್ ಹಾಲಿನ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ಒಂದೇ 1 ಸ್ಪೂನ್ ತಗೊಳ್ರಿ, ಅದು ಬೇಗ ಹಾಲೆಲ್ಲ ಗಟ್ಟಿ ಆಗಲಿ ಅಂತ ಮತ್ತು ರುಚಿನೂ ಕೊಡುತ್ತದೆ ಹಾಲಿನ ಪೌಡ್ರ್ ಹಾಕೋದ್ರಿಂದ. ಇದಕ್ಕೆ ನೀವು ಹಾಲು ಬಿಸಿ ಆಗೋಕ್ಕಿಂತ ಮುಂಚೆನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಗಂಟು ಆಗೋದಿಲ್ಲ. ಇಲ್ಲಿ ನಾನು ಸ್ವಲ್ಪ ಬಿಸಿ ಆದ ನಂತರ ಹಾಕ್ಕೊಂಡೆ, ಅದಕ್ಕೇನು ಆಗೋದಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಅಷ್ಟೇ. ಈಗ ಹಾಲಿನ ಪೌಡರ್ ಹಾಕ್ಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಹಾಲೆಲ್ಲ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಕುದಿಸ್ಕೋಬೇಕು. ನಮ್ಮ ಉತ್ತರ ಕರ್ನಾಟಕದ ಇನ್ನೂ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಮೆಂಟ್ನಲ್ಲಿ ನಿಮಗೆ ಯಾವ ರೆಸಿಪಿ ಬೇಕು ಅಂತ ಹೇಳಿ, ನಾನು ಅದನ್ನು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳಿಂದ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೇನೆ ನೋಡಿ. ನಮ್ಮ ಹಾಲು ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವ ಡ್ರೈ ಫ್ರೂಟ್ಸ್ ಹಾಕ್ಕೋಬೇಕು. ಇಲ್ಲಿ ನಾನು ಕಾಜು, ಬಾದಾಮ್, ಸ್ವಲ್ಪ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ ಇತ್ತು, ಎಲ್ಲ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ನಿಮಗೆ ಯಾವ ಬೇಕೋ ಆ ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ನಮ್ಮ ಹಾಲು ಗಟ್ಟಿ ಆಗ್ತಾ ಇದೆ. ಈಗ ರೆಡಿ ಆಯಿತು ಫ್ರೆಂಡ್ಸ್. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಆರಲು ಬಿಡೋಣ. ಇನ್ನು ಮ್ಯಾಂಗೋ ಕಟ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮಾವಿನ ಹಣ್ಣನ್ನು ಕಟ್ ಮಾಡೋಣ. ಹೇಗೆ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡಿ, ಇದು ಬಹಳ ಇಂಪಾರ್ಟೆಂಟು. ಅದರ ಮೇಲ್ಗಡೆ ಭಾಗವನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ನಾನು ಇಲ್ಲಿ ಆಪೂಸ್ ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ನೀವು ಯಾವ್ದು ಬೇಕೋ ಆ ಮಾವಿನ ಹಣ್ಣು ತಗೋಬೋದು ನೋಡಿ. ಮೇಲ್ಗಡೆ ಭಾಗನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಒಳಗಡೆ ಇರುವ ಗೊಪ್ಪ ತಕ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಎಲ್ಲ ಕಡೆಯೂ ಕಟ್ ಮಾಡ್ಕೊಳ್ಳಿ, ಅಂದರೆ ಗೊಪ್ಪ ಈಸಿಯಾಗಿ ಹೊರಗಡೆ ಬರುತ್ತದೆ. ಈ ರೀತಿ ಎಲ್ಲ ಕಡೆನೂ ಚಾಕುವಿಂದ ಕಟ್ ಮಾಡಿದರೆ ಗೊಪ್ಪ ಈಸಿಯಾಗಿ ಬೇಗನೆ ಹೊರಗಡೆ ಬರುತ್ತದೆ.
ನೋಡಿ ಈಗ ಗೊಪ್ಪ ತೆಗೆದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಬಂತು ನೋಡಿ. ಈ ರೀತಿ ಕೈಯಿಂದ ಗೊಪ್ಪ ಹಿಡಿದು ತಿರುಗಿಸಿದರೆ ಸಾಕು, ಉಚ್ಚಿ ಬಿಡುತ್ತದೆ. ಈ ರೀತಿ ಗೊಪ್ಪ ತಕ್ಕೊಂಡು ಇಟ್ಕೋಬೇಕು. ಒಂದು ವಾಟೆ ಇಟ್ಕೋಬೇಕು, ಅದರ ಮೇಲೆ ಈ ಮಾವಿನ ಹಣ್ಣನ್ನು ಇಟ್ಕೋಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರುವ ಹಾಲಿನ ಗ್ರೇವಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಆರಿದ ಮೇಲೆ ಬಹಳ ಗಟ್ಟಿ ಆಯಿತು ಫ್ರೆಂಡ್ಸ್. ನಮ್ಮ ಐಸ್ ಕ್ರೀಮು ತುಂಬ ಚೆನ್ನಾಗಿರುತ್ತದೆ. ಇದು ಹೊಸ ರೆಸಿಪಿ ಫ್ರೆಂಡ್ಸ್. ಒಂದ್ಸಲ ನೀವು ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್. ಇದನ್ನು ಫ್ರೀಝರಲ್ಲಿ ಇಡಬೇಕು. ಒಂದು ನೈಟ್ ಇಟ್ಟರೆ ಸಾಕು, ಇಲ್ಲ ಒಂದು 4 ಗಂಟೆ ಇಟ್ಟರೂ ಸಾಕು. ಮೇಲ್ಗಡೆಯ ಭಾಗನ ಅದರ ಮೇಲೆ ಇಟ್ಟು ಫ್ರೀಝರಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಈಗ ನೋಡಿ ನಮ್ಮ ಐಸ್ ಕ್ರೀಮು ಹೆಂಗೆ ರೆಡಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್. ನೈಟ್ ಇಟ್ಟಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಐಸ್ ಕ್ರೀಮ್ ರೆಡಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್. ಈಗ ಇದರ ಮೇಲ್ಗಡೆ ಸಿಪ್ಪೆ ತೆಗೆದುಕೊಳ್ಬೇಕು ಫ್ರೆಂಡ್ಸ್. ಚಾಕುವಿಂದಾದರೂ ತೆಗೆದುಕೊಳ್ಳಿ, ಈ ರೀತಿ ಇಂದಾದರೂ ತೆಗೆದುಕೊಳ್ಳಿ. ಮೇಲ್ಗಡೆ ಎಲ್ಲ ಸಿಪ್ಪೆನೂ ತೆಗಿಬೇಕು ಫ್ರೆಂಡ್ಸ್. ಚಾಕುವಿಂದ ತೆಗೀರಿ, ಇಲ್ಲ ಕೈಯಿಂದನೂ ಬರುತ್ತೆ ಫ್ರೆಂಡ್ಸ್. ಕೈಯಿಂದನೂ ಬೇಗನೆ ಉಚ್ಚುತ್ತೆ, ಆದರೆ ತಂಪಿರುತ್ತೆ, ನೋಡ್ಕೊಂಡು ಉಚ್ಕೊಳ್ಳಿ. ನಾನು ಕೈಯಿಂದನೇ ಉಚ್ಚಿದೆ ಫ್ರೆಂಡ್ಸ್. ಚೆನ್ನಾಗಿ ಬಂತು ನೋಡಿ. ಎಲ್ಲ ಮೇಲ್ಗಡೆ ಸಿಪ್ಪೆ ತೆಗೆದುಕೊಂಡೆ. ನಮ್ಮ ಮ್ಯಾಂಗೋ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ರೆಡಿ ಆಗಿರುತ್ತೆ ಅಂತ ನೋಡಿ ಫ್ರೆಂಡ್ಸ್. ಕಟ್ ಮಾಡ್ತಾ ಇದ್ದೀನಿ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಳ್ಳಿ. ನಾನು ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್. ಒಳಗಡೆ ಹಾಲಿಂದು ಐಸ್ ಕ್ರೀಮು, ಮೇಲ್ಗಡೆ ಮ್ಯಾಂಗೋದು ಐಸ್ ಕ್ರೀಮು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.